ಚಾಮರಾಜನಗರ ಜಿಲ್ಲೆ ನೀವೇ ಮಾತಾಡಿದ್ರೆ ನಾಲ್ಕು ಬರಬೇಕು. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಯಾರೇ ಎಷ್ಟೇ ದೊಡ್ಡವರಿಗೂ ಕೂಡ ಅವರ ಜಾತಿ ಸುಳ್ಳುಗಾಗುವುದಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇದೊಂದು ದೇವರ ದೇವ ಭಗವಂತನ ಪಾದಗಳಿಗೆ ನನ್ನ ಕುಟುಂಬ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಮತ್ತು ದಾನಿಗಳ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಲ್ಲ, ಇದು ದೇವರ ನಾಡು. ಮಲೆ ಮಹದೇಶ್ವರ, ಚಾಮುಂಡೇಶ್ವರ, ಗೋಪಾಲ ಸ್ವಾಮಿ, ಬಿಳಿಗಿರಿ ರಂಗಯ್ಯನ ಬೆಟ್ಟ, ಈ ಮಧ್ಯ ರಂಗ ಇವೆಲ್ಲ ಕೂಡಿ ಸೇರುವಂತ ಈ ಕಾವೇರಿಯ ತಪ್ಪಲಿನಲ್ಲಿ ಏನು ಎರಡು ನದಿಗಳು ಇಲ್ಲಿ ಸೇರಿ ಏನು ಗಂಗೆಯ ಜಲಪಾತ ನೀವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ಗಗನ ಚುಕ್ಕಿ ಬರಚುಕ್ಕಿ ಹಿಂದೆಯಲ್ಲಿ ಈ ಕಾವೇರಿ ನದಿಯಲ್ಲಿ ಈ ದೇವರು ಸನ್ನಿಧಿಯಾಗಿರುವುದು ನಮ್ಮೆಲ್ಲರ ಪುಣ್ಯ. ಇವತ್ತು ನಾವು ಇವೆಲ್ಲ ಇಲ್ಲಿ ಸೇರಿದ್ದೇವೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ನಾವು ರಂಗನಾಥ ಸ್ವಾಮಿಯ ಪಾದದಲ್ಲಿ ಬಂದು ನಿಂತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಮ್ಮ ಮಹೇಶ್ ರೆಡ್ಡಿಯವರು ಅವರ ಕುಟುಂಬದವರು ಎನ್ಆರ್ ಗ್ರೂಪ್ನವರು ಈ ಒಂದು ಪವಿತ್ರವಾದ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಕೆಲಸವನ್ನು ಮಾಡಿ ಅವರು ಈ ಒಂದು ದೇವಸ್ಥಾನಕ್ಕೂ ಬಹಳ ದೂರ. ಆದ್ರೆ ಲಕ್ಷ್ಮಿ ಈ ರಂಗನಾಥ ಸ್ವಾಮಿ ಇಬ್ಬರು ಕೂಡ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಈ ಸೇವೆಯನ್ನ ಮಾಡಿಸುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದು ಅವರ ಭಾಗ್ಯ 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 ಅಂತ ಹೇಳಿ ನಾವು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಂದು ಆಂತರಂಗ, ಒಂದು ಮಧ್ಯರಂಗ, ಒಂದು ಅಂತರಂಗವನ್ನ ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಮುರುಘನೊಳಗೆ ದರ್ಶನ ಮಾಡಬೇಕು ಅಂತೇಳಿ ನಾನು ಒಂದು ದಿನ ಪ್ರಯತ್ನವನ್ನು ಮಾಡಿದ್ದೇನೆ. ಅನೇಕರು ಹಿರಿಯರೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡಿಕೊಂಡು ಬಂದಿದ್ದೀರಿ. ಇದು ಈ ದೇವಾಲಯ ಅನೇಕರು ಇಲ್ಲಿ ಬಹಳ ಉತ್ತಮವಾದಂತಹ ಜೀವನದಾನ ನಡೆದಿದೆ. ನಾನು ಮತ್ತು ನಮ್ಮ ರಾಮಲಿಂಗಾರೆಡ್ಡಿಯವರು ಮತ್ತು ಜಿಲ್ಲಾ ಸಚಿವರಾದಂತಹ ನಮ್ಮ ವೆಂಕಟೇಶ್ ಅವರು, ಈ ಕ್ಷೇತ್ರದ ಶಾಸಕರಾದಂತಹ ಮಂಜುನಾಥ್ ಅವರು, ಕುಟುಂಬ ರೆಡ್ಡಿಯವರು, ಕೃಷ್ಣಮೂರ್ತಿ ಅವರು, ಮಾಜಿ ಶಾಸಕರು,